ಸದ್ಯ ಮಹಿಳೆಯರ ಸುರಕ್ಷತೆಗೆ ಈ ಬಾರಿ ಖಾಕಿ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿರುವಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ಡಿಜಿಟಲ್ ಟಚ್ ಬಂದಿದೆ. ತಂತ್ರಜ್ಞಾನ ಮುಂದುವರಿದಿರೋದನ್ನ ಬಳಕೆ ಮಾಡ್ಕೊಳ್ತಾ ಇದೆ ಪೊಲೀಸ್ ಇಲಾಖೆ. QR ಕೋಡ್ ಮೂಲಕ ಸೆಲೆಬ್ರೇಷನ್ ನ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ. ಈ ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋದಕ್ಕೋಸ್ಕರ MG ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ QR ಕೋಡ್ ಅನ್ನ ರಚನೆ ಮಾಡಿದ್ದು, ಆ QR ಕೋಡ್ಗಳನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ ಅಂತ. ಏನೇನ್ ಡೀಟೇಲ್ಸ್ ಅಂತಂದ್ರೆ ಸೇಫ್ಟಿ ಅಡ್ವೈಸರಿ, ಲೈವ್ ಅಪ್ಡೇಟು, ಹಾಗೆ ಅವೇರ್ನೆಸ್ ವಿಡಿಯೋಗಳನ್ನ ಒಳಗೊಂಡಂತ QR ಕೋಡ್ ಚಾಲ್ತಿಗೆ ಬರ್ತಾ ಇದ್ದು, ಬೆರಿ ಸರ್ಕಲ್, ಚರ್ಚ್ ಸ್ಟ್ರೀಟ್ ಮೆಟ್ರೋ ಸ್ಟೇಷನ್ ಹಾಗೆ MG ರೋಡ್, UB ಸಿಟಿ ಸಮೀಪದಲ್ಲೆಲ್ಲ ಈ ಕೋಡ್ ಅನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಇದನ್ನ ಸ್ಕ್ಯಾನ್ ಮಾಡುವ ಮುಖಾಂತರ ಪಾರ್ಟಿ ಎಲ್ಲಿ ನಡೀತಾ ಇದೆ, ಅಲ್ಲಿನ ಸೇಫ್ಟಿ ಅಡ್ವೈಸರಿ ಗೈಡ್ಲೈನ್ಸ್ ಏನು, ಹಾಗೆ ಅವೇರ್ನೆಸ್ ನ ಕುರಿತಂತಹ ವಿಡಿಯೋಗಳೆಲ್ಲ ಸಿಗುತ್ತೆ. ನೋಡಿ, ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂತ ಹೇಳಿ ಬೆಂಗಳೂರು ಪೊಲೀಸರು ಈಗ ಒಂದು ವಿನೂತನವಾದಂಥ ಪ್ರಯತ್ನಕ್ಕೆ ಕೈ ಹಾಕ್ತಾ ಇರೋದು. ಎಸ್ಪೆಷಲಿ ಡಿಸೈನ್ಡ್ ಫಾರ್ ವುಮೆನ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮಹಿಳೆಯರ ಸುರಕ್ಷತೆಗೆ ಆದ್ಯತೆಯನ್ನು ಕೊಡ್ತಾ ಇರುವಂಥ ಖಾಕಿ ಇಂಥದ್ದೊಂದು ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿರೋದು. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಸುಷ್ಮಿತಾ, ಈಗ ಈ QR ಕೋಡ್ನಲ್ಲಿ ಮಹಿಳೆಯರಿಗೆ ಯಾವೆಲ್ಲ ಡೀಟೇಲ್ಸ್ ಲಭ್ಯ ಆಗುತ್ತೆ ಆ್ಯಂಡ್ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್, ಮಹಿಳೆಯರಿಗೆ ಉಪಯೋಗಕರ ಅಂತ ಹೇಳಿ? ಪ್ರಜ್ವಲ, ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಸಾಕಷ್ಟು ಜನರು ಬರ್ತಾರೆ. ಅವರಿಗೆ ಎಲ್ಲಿ ಎಂಟ್ರಿ ತಗೋಬೇಕು, ಎಲ್ಲಿ ಎಕ್ಸಿಟ್ ತಗೊಳ್ಬೇಕು, ಅಥವಾ ಅವ್ರಿಗೆ ಏನಾದ್ರು ತೊಂದರೆ ಆದಂತಹ ಸಮಯದಲ್ಲಿ, ಪ್ರಮುಖವಾಗಿ ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರಿಗೆ ತೊಂದರೆ ಆದಂತಹ ಸಮಯದಲ್ಲಿ ಯಾರಿಗೆ ನಾವು ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಈ ಬಾರಿ ವಿನೂತನ ಪ್ರಯತ್ನಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. QR ಕೋಡ್ ಅನ್ನ ಇಲ್ಲಿ ಈ ಸಲ ಇಂಟ್ರೊಡ್ಯೂಸ್ ಅನ್ನ ಮಾಡಿರುವಂತದ್ದು. ಈ ಒಂದು QR ಕೋಡ್ ಅನ್ನ ನಾನು ಸ್ಕ್ಯಾನ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. QR ಕೋಡ್ ಸ್ಕ್ಯಾನ್ ಮಾಡಿ ಓಪನ್ ಲಿಂಕ್ ಕೊಟ್ರೆ, ಈ ಒಂದು ಓಪನ್ ಲಿಂಕ್ ಮೂಲಕ ಎಲ್ಲಾ ರೀತಿಯ ಮಾಹಿತಿಗಳು ಕೂಡ ಬರುತ್ತೆ. ಕೇವಲ MG ರೋಡ್ ಅಷ್ಟೇ ಅಲ್ಲ, ಕೋರ್ಮಂಗಲ ಆಗಿರಬಹುದು, ಆದ್ರೆ ಅದೇ ರೀತಿಯಲ್ಲಿ ಇಂದ್ರನಗರ ಆಗಿರಬಹುದು, ಎಲ್ಲವೂ ಕೂಡ ಬರುತ್ತೆ. ಸೊ ನೀವು ಗಮನಿಸ್ತಾ ಇರಬಹುದು, ನೀವು ಎಲ್ಲಿದ್ದೀರಾ, ಇವೆಂಟ್ ಲೊಕೇಶನ್ ಯಾವುದು, ಇಂದ್ರನಗರದಲ್ಲಿ ಇದ್ರೆ ಇಂದ್ರನಗರ, ಅಥವಾ MG ರೋಡ್ ಇದ್ರೆ MG ರೋಡ್. ಅದಾದ ನಂತರ ಸೇಫ್ಟಿ ಅಡ್ವೈಸರಿ ಆಗಿರಬಹುದು, ಸೋಷಿಯಲ್ ಮೀಡಿಯಾ ಅಂಡ್ ಲೈವ್ ಅಪ್ಡೇಟ್ಸ್ ಆಗಿರಬಹುದು, ಅವೇರ್ನೆಸ್. ಹಾಗೆ ಪ್ರಮುಖವಾಗಿ ಈ ಬಾರಿ ಅತಿ ಹೆಚ್ಚಲ್ಲಿ ಮಹಿಳೆಯರು ಬರುವಂತಹ ಕಾರಣದಿಂದಾಗಿ ಮಹಿಳೆಯರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರಮುಖವಾಗಿ ಈ ಸಲ ಮಹಿಳೆಯರಿಗೂ ಕೂಡ ಅಂದ್ರೆ ಸೇಫ್ಟಿಗೆ ಹೆಚ್ಚಿನ ಹೊತ್ತನ್ನ ಕೊಟ್ಟಿರುವಂತಹದ್ದು. ಅಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಏನಾದರೂ ತೊಂದರೆ ಆದಂತಹ ಸಮಯದಲ್ಲಿ ಸೊ ಮಹಿಳೆಯರು ಹೋಗಿ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ಸ್ ಅನ್ನ ಮಾಡಬಹುದಾಗಿದೆ. ಬೆರ್ರಿ ಸರ್ಕಲ್ ಆಗಿರಬಹುದು, ಟ್ರಿನಿಟಿ ಸರ್ಕಲ್ ಆಗಿರಬಹುದು, ಹಾಗೆ ಇವೆಲ್ಲ ಸುತ್ತಲೂ ಕೂಡ ಕೆಲವೊಂದಿಷ್ಟು ಏನು ಮಹಿಳೆಯರ ಸೇಫ್ಟಿಗೋಸ್ಕರ ಒಂದು ರೂಮ್ಸ್ ಗಳನ್ನ ಮಾಡಿರುವಂತದ್ದು. ಅಲ್ಲಿ ಹೋಗಿ ಅವ್ರು ಹೋಗ್ಬಿಟ್ಟು ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಅದನ್ನು ಕೂಡ ತಿಳಿಸಬಹುದಾಗಿದೆ. ಜೊತೆಗೆ MG ರೋಡ್ ನ ಮ್ಯಾಪ್ ಆಗಿರಬಹುದು, ಅಂದ್ರೆ ಎಲ್ಲಾದ್ರೂ ಯಾರಾದ್ರೂ ಮಿಸ್ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗಿ ನಾವು ಸೇರ್ತೀವಿ ಅನ್ನೋಂತಹ ಮ್ಯಾಪ್ ಆಗಿರ್ಬೋದು, ಇದೆಲ್ಲವೂ ಕೂಡ QR ಕೋಡ್ ಅಲ್ಲಿ ಲಭ್ಯ ಆಗಿದೆ. ಅದ್ರ ಜೊತೆಗೆ ಅಂದ್ರೆ ಈ ಬಾರಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಮಹಿಳೆಯರಿಗೋಸ್ಕರನೇ ಆಟೋ ಹಾಗೆ ಕ್ಯಾಬ್ ಡ್ರೈವರ್ಸ್ ಗಳನ್ನು ಕೂಡ ನೇಮಕ ಮಾಡ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಸೆಲೆಬ್ರೇಷನ್ ಮುಗಿಸಿ ಹೋಗುವಂತದ್ದು 1 ಗಂಟೆ 1:15 ಆಗೋದ್ರಿಂದ ಮಹಿಳೆಯರಿಗೆ ಹೋಗ್ಲಿಕ್ಕೆ ಒಂದು ಆಟೋ ಅಥವಾ ಕ್ಯಾಬ್ ವ್ಯವಸ್ಥೆಯೂ ಕೂಡ ಇರೋದಿಲ್ಲ. ಸೊ ಹೀಗಾಗಿ ಮಹಿಳೆಯರಿಗೆ ಹೋಗ್ಲಿಕ್ಕೋಸ್ಕರನೇ ಈ ಬಾರಿ ಅತಿ ಹೆಚ್ಚಾಗಿ ಮಹಿಳಾ ಆಟೋ ಡ್ರೈವರ್ಸ್ ಗಳಾಗಿರ್ಬೋದು ಅಥವಾ ಕ್ಯಾಬ್ ಡ್ರೈವರ್ಸ್ ಗಳು ಇವರನ್ನು ಕೂಡ ನೇಮಕ ಮಾಡ್ಕೊಂಡಿರುವಂತದ್ದು. ಹಾಗೆ ವಿಶೇಷವಾಗಿ ಈ ಬಾರಿ 8 ಕಡೆಗಳಲ್ಲಿ BMTC ಸ್ಟಾಪ್ ಗಳನ್ನು ಕೂಡ ಮಾಡಿರುವಂತದ್ದು. ಬರುವಂತಹ ಜನರು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಯನ್ನ ಅನುಭವಿಸದೆ ಅವ್ರವ್ರ ಮನೆಗಳಿಗೆ ಸೇರ್ಕೊಳ್ಳೋ ರೀತಿಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಪೊಲೀಸ್ ಇಲಾಖೆ ಹಾಗೆ ಸಾರಿಗೆ ಇಲಾಖೆ ಮಾಡ್ಕೊಂಡಿರುವಂತದ್ದು. ಹಾಗೆ ಪ್ರಮುಖವಾಗಿ ಅತಿ ಹೆಚ್ಚಿನ ಜನರು MG ರೋಡ್ ಮೆಟ್ರೋ ಸ್ಟೇಷನ್ಗೆ ಬಂದಿಳಿಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಂಜೆ ರಾತ್ರಿ 10 ಗಂಟೆಯ ಬಳಿಕ MG ರೋಡ್ ಮೆಟ್ರೋ ಸ್ಟೇಷನ್ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. MG ಬ್ರಿಗೇಡ್ ರೋಡ್ಗೆ ಬರುವಂತಹ ಜನರು ಅಥವಾ ಚರ್ಚ್ ಸ್ಟ್ರೀಟ್ಗೆ ಬರುವಂತಹ ಜನರು ಟ್ರಿನಿಟಿ ಸರ್ಕಲ್ ಅಥವಾ ಕಬ್ಬನ್ ಪಾರ್ಕ್ ಅಲ್ಲಿ ಇಳಿದು ಬರಬೇಕಾಗುತ್ತೆ. ಹಾಗೆ ಮತ್ತೆ ಅವ್ರೇನಾದ್ರು ಟ್ರೈನ್ ಹತ್ತಬೇಕು ಅಂತ ಹೇಳಿದ್ರೆ ಅದೆರಡು ಸ್ಟೇಷನ್ಗಳಿಗೆ ಹೋಗಬೇಕಾಗುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿ ಟೋಕನ್ ವ್ಯವಸ್ಥೆಯೂ ಕೂಡ ಇರೋದಿಲ್ಲ. ಕೇವಲ ಏನು MG ರೋಡ್ ಮೆಟ್ರೋ ಸ್ಟೇಷನ್ ಅಷ್ಟೇ ಅಲ್ಲ, ಯೆಲ್ಲೋ ಮಾರ್ಗ ಆಗಿರ್ಬೋದು, ಹಳದಿ ಮಾರ್ಗ ಆಗಿರ್ಬೋದು, ಹಾಗೆ ನೇರಳೆ ಮಾರ್ಗ, ಇದೆಲ್ಲದರ ಮೆಟ್ರೋ ಸಂಚಾರವನ್ನು ಕೂಡ ವಿಸ್ತರಣೆ ಮಾಡಿರುವಂತದ್ದು. ಮಧ್ಯರಾತ್ರಿ 2:30ವರೆಗೂ ಕೂಡ ಮೆಟ್ರೋ ಸೇವೆ ಸಾರ್ವಜನಿಕರಿಗೋಸ್ಕರ ಲಭ್ಯ ಇರುತ್ತೆ. ಹಾಗೆ ಪ್ರಮುಖವಾಗಿ 8 ನಿಮಿಷಕ್ಕೆ 1 ಮೆಟ್ರೋ ಅಂತ ಇರುತ್ತೆ. ಅದ್ರ ಜೊತೆಗೆ ಹಳದಿ ಮಾರ್ಗದಲ್ಲಿ 15 ನಿಮಿಷಕ್ಕೆ 1 ಮೆಟ್ರೋ ಇರುವಂತದ್ದು. ಹೀಗಾಗಿ ಜನರಿಗೆ ಬೇಕಾದಂತಹ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಸಾರಿಗೆ ಇಲಾಖೆ ಹಾಗೆ BMRC ಯಲ್ಲೂ ಕೂಡ ಮಾಡ್ಕೊಂಡಿರುವಂತದ್ದು. ಪ್ರಜ್ವಲ. ಫೈನ್ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.